ಓಕೆ. ಇಷ್ಟು ಹ್ಯಾಂಡ್ಸಮ್ ಆಗಿರುವಂತಹ ಅಭಿಷೇಕ್ ಅವರು ತುಂಬ ಹುಡುಗಿರ ಹಾಟ್ ಫೇವ್ರೆಟ್ ಹೊರಗಡೆ ನೀವು. ಸೊ ಯಾಕೆ ಒಂದು ಲವ್ ಟ್ರ್ಯಾಕಿಗೆ ಟ್ರೈ ಮಾಡಲಿಲ್ಲ? ಯಾರು ಕಂಫರ್ಟ್ ಝೋನ್ ನಿಮಗೆ ಕೊಡಲಿಲ್ವಾ ಕಂಫರ್ಟ್ ಝೋನ್ನ? ಯಾಕೆಂದರೆ ಸಿಂಗಲ್ ಸ್ಪಂದನ ಅವ್ರು ಸಿಂಗಲ್ ಇದ್ದರು, ರಾಶಿಕಾ ಅವರು ಅಂದರೆ ಸೂರಜ್ ಅವ್ರು ಬರಲಿಕ್ಕಿಂತ ಮುಂಚೆ ರಾಶಿಕಾ ಅವರಿದ್ದರು. ಯಾಕೆ ಯಾರಿಗೂ ನೀವು ಆ ಒಂದು ಲವ್ ಟ್ರ್ಯಾಕ್ ಶುರು ಮಾಡಲಿಲ್ಲ? ಅಥವಾ ಒಂದು ಕ್ಲೋಸ್ನೆಸ್ ಯಾಕೆ ಯಾರ ಮಧ್ಯನೂ ಬಿಲ್ಡ್ ಆಗಲಿಲ್ಲ ನಿಮಗೆ ಅಂತ? ಅದೇನಂದ್ರೆ ನನ್ನ ಪ್ರಕಾರ ನಾನು ಯಾವುದೂ ಗೇಮ್ ಪ್ಲ್ಯಾನ್ ಅದನ್ನು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಅದು ಆಗಿದ್ರೆ ಏನಪ್ಪ ಜೆನ್ಯೂನ್ ಆಗಿ ಆಗಬೇಕಾಗಿತ್ತು. ಒಂದು ವೈಬ್ ಮ್ಯಾಚ್ ಆಗಬೇಕು, ಅವ್ರ ಗುಣ ಅರ್ಥ ಮಾಡ್ಕೋಬೇಕು. ಆಮೇಲೆ ಫೇಕಾಗಿ ಪ್ರೀತಿ ಮಾಡೋಕ್ಕೆ ನನಗೆ ಬರಲ್ಲ. ಮನಸ್ಸಿನ ಪ್ರೀತಿ ಬಂತ ಜೆನ್ಯೂನ್ಲಿ ಲೈಫ್ ಪೂರ್ತಿ ಪ್ರೀತಿಸೋ ಅಂಥ ವ್ಯಕ್ತಿ ನಾನು. ಅದೇ ಲವ್ ಟ್ರ್ಯಾಕ್ ಬದಲು ನಾನು ಹುಡುಗಿರಲ್ಲಿ ಸಿಗೋದು ಒಂದು ಕ್ವಾಲಿಟಿನ ನಾನು ಇಬ್ಬರು ಹುಡುಗರಲ್ಲಿ ನೋಡಿದೆ. ಧನುಷಲ್ಲಿ ನೋಡಿದೆ, ಮಾಳುಲ್ಲಿ ನೋಡಿದೆ. ಅವರಿಬ್ಬರು ಹುಡುಗಿ ಆಗಿದ್ರೆ ಮೇ ಬಿ ಲವ್ ಟ್ರ್ಯಾಕ್ ಆಗಿರೋದು. ನಾನು ಅವ್ರನ್ನ ಇಷ್ಟಪಟ್ಟಷ್ಟು ಇಡೀ ಮನೇಲಿ ಯಾರನ್ನೂ ಇಷ್ಟಪಟ್ಟಿಲ್ಲ. ಇನ್ಫ್ಯಾಕ್ಟ್ ಅಷ್ಟೇ ಪ್ರೀತಿಯಾಗಿದ್ವಿ. ನಾವೆಲ್ಲ ತಪ್ಕೊಂಡು ಓಡಾಡ್ತಾ ಇದ್ವಿ, ಊಟ ತಿನ್ಸ್ಕೊಂಡಿದ್ದೀವಿ, ಊಟ ಇಬ್ಬರಿಗೆ ಅಡುಗೆ ಮಾಡಿ ಎತ್ತಿಟ್ಟಿದ್ದೀವಿ. ಯಾರ್ಯಾರು ಹುಡುಗಿರಿಗೆ ಮಾಡ್ತಾರೆ ಸೇಮ್ ನಾನು ಹುಡುಗರಿಗೂ ಮಾಡಿದ್ದೀನಿ ಅಲ್ಲಿ. ಸೊ ಮೇ ಬಿ ಅದು ಈ ಥರ ಲವ್ ಟ್ರ್ಯಾಕ್ ಆಗೋಯ್ತು, ಈ ಥರ ಫ್ರೆಂಡ್ಶಿಪ್ ಲವ್ ಟ್ರ್ಯಾಕ್ ಆಗೋಯ್ತು. ಅದೇನು ಗೊತ್ತಾ, ಇಟ್ ಶುಡ್ ಬಿ ನ್ಯಾಚುರಲ್ ಆಗಿರ್ಬೇಕು, ಆರ್ಗ್ಯಾನಿಕ್ ಆಗಿರ್ಬೇಕು. ಅದನ್ನು ಫೇಕ್ ಮಾಡೋಕ್ಕೆ ಹೋದರೆ ನನಗೆ ನಾನೇ ಅನ್ಸೋದೆ ಏನಕ್ಕೆ ಫೇಕ್ ಮಾಡ್ತಾ ಇದ್ದೀನಿ. ನಾನು ಡ್ರಾಮಾ ಮಾಡೋಕ್ಕಂತೂ ಬಂದಿಲ್ಲ. ನ್ಯಾಚುರಲ್ ಆಗಿದ್ದರೆ ಅಫ್ಕೋರ್ಸ್ ಇಟ್ ವುಡ್ ಹ್ಯಾವ್ ಹ್ಯಾಪನ್. ಬಟ್ ಅದೇ ಸೇಮ್ ವೇ ನಾನು ಅವರಿಬ್ಬರನ್ನ ಹೇಗೆ ಟ್ರೀಟ್ ಮಾಡ್ತಿದ್ದೆ, ಇವಾಗ ನಮ್ಮ ಸ್ಪಂದನೂ ಅದೇ ಥರ ಟ್ರೀಟ್ ಮಾಡ್ತಿದ್ದೆ. ನನ್ನ ಬೆಸ್ಟ್ ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ದೆ. ಯಾವುದೇ ಸಿಚುವೇಷನಲ್ಲಾಗಲಿ ಅವ್ರ ಜೊತೆನೇ ಇರ್ತಾ ಇದ್ದೆ. ಎಷ್ಟು ಎಮೋಷ್ನಲ್ ಸಪೋರ್ಟ್ ಆಗಲಿ ಎಲ್ಲ ಥರ ನೋಡಿಕೊಂಡೆ. ಮೇ ಬಿ ಅದು ಲವ್ ಆಗಿ ಪೋಟ್ರೆ ಆಗಿಲ್ಲದೆ ಇರ್ಬೋದು. ಬಟ್ ಐ ಥಿಂಕ್ ವಾಟ್ ಎವರ್ ಹ್ಯಾಪನ್ಡ್ ಆರ್ಗ್ಯಾನಿಕ್ಲಿ ಆಯ್ತದು. ಓಕೆ. ಇನ್ನು ಒಂದು ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಜಹಾನ್ನವಿಯವರು ನಿಮಗೆ ನೀವು ಆಂಟಿ ಲವ್ವರ ಅಂತ ಕೇಳ್ತಾರೆ. ತುಂಬಾ ಟ್ರೆಂಡಲ್ಲಿತ್ತು ಅದು. ನಿಮಗೆ ಜಹಾನ್ನವಿ ಮೇಲೆ ಏನಾದ್ರು ಕ್ರಶ್ ಆಗುತ್ತೆ? ಯಾಕಂದರೆ ಅವ್ರ ಏಜ್ ಹೌದಾ ಅಷ್ಟು ದೊಡ್ಡವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಯಾರೂ ಗೊತ್ತಿಲ್ಲ ಅಂತ ಹೇಳಿದರೆ ಜಸ್ಟ್ ಏನಾದ್ರು ಕ್ರಶ್ ಆಗಿತ್ತಾ ಜಹಾನ್ವಿ ಮೇಲೆ ಅಂತ ಒಂದು ಸಣ್ಣ ಒಂದು ಊಹೆ ಅಷ್ಟೇ. ಆನೆಸ್ಟ್ಲಿ ನನಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ವೆರಿ ಫ್ಯಾಷನೇಬಲ್. ಅವ್ರು ಒಂದ್ಸಲ ಹಾಕಿದ ಬಟ್ಟೆ ಮತ್ತೆ ಯಾವತ್ತೂ ರಿಪೀಟೇ ಮಾಡ್ತಾ ಇರಲಿಲ್ಲ. ನಂಗೆ ಏನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತಂದ್ರು ಅದನ್ನೇ ಹೇಳ್ತಿದ್ದೆ ಅವ್ರಿಗೆ. ವೆರಿ ಫ್ಯಾಷನೇಬಲ್ ಜಾನು, ನನಗೆ ನಿಮ್ಮ ಥರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಅವರು ಆ ಏಜ್ ಅದೇ ಗೊತ್ತಿರಲಿಲ್ಲ. ಅವಾಗ ಅವ್ರನ್ನ ಆಂಟಿ ಲವರ್ ಅಂತ ಕೇಳಿದಾಗ ನೀವು ಆಂಟಿನಾ ಅಂತ ಕೇಳಿದ್ದೆ. ಯಾಕೆ ನನಗೂ ಅದು ಶಾಕ್ ಇತ್ತು. ಅವ್ರ ಬಗ್ಗೆ ಪರ್ಸ್ನಲಿ ಏನೂ ಗೊತ್ತಿರಲ್ವಲ್ಲ, ಅಷ್ಟೇ ಆಗಿದೆ. ಅದು ಕ್ರಶ್ ಅಂತೇನಿಲ್ಲ. ಅವ್ರ ಫ್ಯಾಷನ್ ಸೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ವೆರಿ ನೈಸ್ ಫ್ಯಾಷನ್ ಸೆನ್ಸ್. ಓಕೆ. ಇನ್ನು ಮಾಳೂರು ನೀವು ಬಂದಾಗ ತುಂಬಾ ಹತ್ರ ಅವರು, ನೀವು ಹೇಳಿದ್ರೆ ತುಂಬ ಕ್ಲೋಸ್ ಬಾಂಡಿಂಗ್ ಇತ್ತು ಅಂತ. ಸೊ ಮನೆಯಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಬಿಗ್ ಬಾಸ್ನಲ್ಲಿ? ಆನೆಸ್ಟ್ಲಿ ನಾನು ಮಾಳು, ಧನು, ಸ್ಪಂದು ಈ ಮೂರು ಜನ ನಂಗೆ ತುಂಬ ಕನೆಕ್ಟ್ ಆಗಿದ್ರು. ಐ ಫೆಲ್ಟ್ ದೀಸ್ ವರ್ ಮೈ ಪೀಪಲ್ ಅಂತ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೆ ಇವ್ರ ಬಗ್ಗೆ. ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇತ್ತು. ಅಂದರೆ ಯಾವ ಥರ ಅಂದರೆ, ಇವಾಗ ನಾನು ಎದ್ದಿದ ತಕ್ಷಣ ಫಸ್ಟು ಮಾಳು ಎಲ್ಲಿದ್ದಾನೆ, ಧನು ಎಲ್ಲಿದ್ದಾನೆ, ಸ್ಪಂದು ಎಲ್ಲಿದ್ದಾನೆ, ಹೋಗೋರು ಗುಡ್ ಮಾರ್ನಿಂಗ್ ಹೇಳ್ಬಿಡ್ಬೇಕು ಅನ್ನೋ ಫೀಲಿಂಗ್ ಉಟ್ಕೊಂಡಿತ್ತು ಮನಸ್ಸಲ್ಲಿ. ಸೊ ಇವ್ರು ಮೂರು ಜನದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಎಸ್ಪೆಷಲಿ ಮಾಳು ಮೇಲಂತೂ ನನಗೆ ಸ್ಪಂದು ಮತ್ತು ಧನು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಥರನೇ ಸ್ವಲ್ಪ ಇಮೋಷ್ನಲ್ ಅಲ್ಲ ಅವರು. ಬಟ್ ಮಾಳು ಆ ಥರ ಅಲ್ಲ, ವೆರಿ ಇನ್ನೋಸೆಂಟ್. ಅವ್ನ ಮನಸ್ಸಲ್ಲಿ ಏನಿದೆ ಕಣ್ಣೀರಲ್ಲಿ ಹೊರಗೆ ಹಾಕ್ಬಿಡ್ತಾನೆ. ಸೊ ಅವನ ಮೇಲೆ ಅದೇ ಹೇಳ್ತಾ ಇಲ್ಲ, ಅವ್ರ ಮೂರು ಜನದ ಮೇಲೂ ಪ್ರೀತಿ ತುಂಬ 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 ಇತ್ತು. ಇನ್ಫ್ಯಾಕ್ಟ್ ಇವಾಗಲೂ ತುಂಬ ಇದೆ. ಓಕೆ. ಕ್ಯಾಪ್ಟನ್ಸಿ ಅನ್ನೋದು ಬಿಗ್ ಬಾಸ್ ಮನೇಲಿ ಎಲ್ಲರ ಡ್ರೀಮ್. ಪ್ರತಿಯೊಬ್ಬರೂ ಸಹ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಅಲ್ಲೇ ನೋಡಿದ್ರಿ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಮಿಸ್ ಆದಾಗ ಎಷ್ಟು ಭಾವುಕ ಆದರು, ಎಷ್ಟೊಂದು ಬೇಜಾರಾದರು. ಹೊರಗಡೆ ಬಂದಿರುವಂತಹ ಜಾನು ಅವರು ಕೂಡ ನಾನು ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಂಬಿಟ್ಟೆ, ಅದೇ ನನಗೆ ಬೇಜಾರು ಅಂತಿದ್ರು. ಆದರೆ ಲಕ್ಕಿಲಿ ನಿಮಗೆ ಎರಡೆರಡು ಬಾರಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಕ್ಕಿತ್ತು. ಆದರೆ ನಿಮ್ಮ ಒಂದು ಒಳ್ಳೆಯತನ ಅಥವಾ ಬೇಡ ಕಿರಿಕ್ ಮಾಡ್ಕೊಳ್ಳೋದು ಯಾವುದೂ ಒಂದು ಸೆಟಲ್ಡ್ ಆಗಿ ಇರೋಣ ಅನ್ನೋ ಒಂದು ನೇಚರಿಂದ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿತ್ತು. ಇದಕ್ಕೆ ಮೇಯ್ನ್ ಕಾರಣ ನೀವೇ ಅಂತ ಅನ್ಸುತ್ತಾ ನಿಮಗೆ? ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳಲಿಕ್ಕೆ ಅಂದರೆ ನಿಮ್ಮ ಒಳ್ಳೆತನನೇ ಕಾರಣ ಅಂತ ಅನ್ಸುತ್ತಾ? ಇಲ್ಲ ಮ್ಯಾಮ್. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಆಗೋದು ಲಕ್ ಮೇಲಲ್ಲ, ಲಕ್ಕಿಲಿ ಸಿಕ್ಕಿಲ್ಲ ಅದು. ಯಾಕಂದರೆ ಅದು ಪ್ರತಿ ವಾರ ನಾವೆಲ್ಲ ಹೊಡೆದಾಡೋದೇ ಕ್ಯಾಪ್ಟನ್ಸಿಗೋಸ್ಕರ. ಕ್ಯಾಪ್ಟನ್ಸಿ ಅನ್ನೋದು ಎವ್ರಿ ಟಾಸ್ಕ್, ಏನೇನು ಟಾಸ್ಕ್ ಹೇಳ್ತೀವಿ ದಟ್ ಆಲ್ ಕಮ್ಸ್ ಡೌನ್ ಟು ಕ್ಯಾಪ್ಟನ್ಸಿ. ಕ್ಯಾಪ್ಟನ್ಸಿ ಆಗಬೇಕಂದ್ರೆ ನೀವು ಯಾವ ಟಾಸ್ಕಲ್ಲಿ ಎಷ್ಟು ಎಫರ್ಟ್ ಹಾಕಿರ್ತೀರ, ಎಷ್ಟು ಸ್ಮಾರ್ಟಾಗಿ ಯೋಚನೆ ಮಾಡಿರ್ತೀರ, ಅದ್ರ ಮೇಲೆ ಕ್ಯಾಪ್ಟನ್ ಆಗೋದು ನೀವು. ಆಮೇಲೆ ಒಂದೊಂದ್ಸಲ ನಂದೇನಾಯಿತು ಅಂದರೆ ನಮ್ಮ ಮನೆಯವ್ರ ಅಭಿಪ್ರಾಯನೂ ಆಗಿತ್ತು. ಒಂದು 4 ಜನದಲ್ಲಿ ಯಾರನ್ನ ಕ್ಯಾಪ್ಟನ್ಸಿ ಊಟಕ್ಕೆ ಹೋಗ್ತೀರ ಅಂದಾಗ ಇಡೀ ಮನೆ ಬಂದ್ಬಿಟ್ಟು ನನ್ನ ಚೂಸ್ ಮಾಡಿ ರೀಸನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಕೆ ನಾಟ್ ಬಿ ಲಕ್, ದಟ್ ಹ್ಯಾಸ್ ಟು ಬಿ ನನ್ನ ಗುಣ ಇಷ್ಟಪಟ್ಟು ಅವ್ರು ಮಾಡಿರ್ತಾರೆ. ಸೊ ಇಟ್ ಹ್ಯಾಸ್ ಟು ಬಿ ಎಫರ್ಟ್ಸ್ ಅಲ್ವಾ. ನನ್ನ ಗುಣ ಇಷ್ಟಪಡ್ತಾರೆ, ನಾನು ಅದರ ಪೋಟ್ರೆ ಆಗೋದಕ್ಕೆ ನಾನು ಇಷ್ಟಪಡ್ತಿರ್ತಾರೆ. ಸೊ ಅದೊಂದು. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವಾಗಲೂ ಇಟ್ ಬಿ ವೆರಿ ಹಾರ್ಡ್. ಆಮೇಲೆ ಯಾವಾಗಲೂ ಬರೀ ಫಿಸಿಕಲ್ ಟಾಸ್ಕ್ ಅಂತಲ್ಲ, ಎಮೋಷ್ನಲಿ ಆಗಿರ್ಬೋದು. ನಿಮ್ಮ ಟ್ರಿಗರ್ ಮಾಡೋಕ್ಕಾಗತ್ತೆ. ನಾನು ಕ್ಯಾಪ್ಟನ್ ಆದಾಗ ಕೂಡ ದ ಸಿಚುವೇಶನ್ ವಾಸ್ ನನ್ನ ಟ್ರಿಗರ್ ಮಾಡಿ ನನ್ನ ಕೌಂಟ್ ತಪ್ಪಿಸ್ಬೇಕಾಗಿತ್ತು. ಬಟ್ ಆ ಮನೆಯಲ್ಲಿ ನನ್ನ ಟ್ರಿಗರ್ ಮಾಡೋದು ತುಂಬ ಕಷ್ಟ ಇತ್ತು. ಯಾಕಂದರೆ ಐ ಆಮ್ ನಾಟ್ ಸಂಬಡಿ ಹೂ ಗೆಟ್ಸ್ ಈಸಿಲಿ ಟ್ರಿಗರ್ಡ್. ಇನ್ಫ್ಯಾಕ್ಟ್ ಅವರೆಲ್ಲ ಮಾತಾಡಿದ್ರು, ಇವ್ನು ಹೆಂಗ್ ಗುರು ಟ್ರಿಗರ್ ಮಾಡೋದು, ಇವಾಗ ಅನ್ಡೌಟಬ್ಲಿ ಗೊತ್ತಿತ್ತು ಅವ್ರಿಗೆ.
ಬಟ್ ಏನಕ್ಕೆ ಇವಾಗ ನೋಡಿದ್ರೆ ಗೊತ್ತಾ, ಕಿರಿಕ್ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಟ್ರಿಗರ್ ಆಗಿದ್ದು ನಾನು ತುಂಬ ಕಮ್ಮಿ. ಏನು ವಿಷಯ ಅಂದರೆ ಟ್ರಿಗರ್ ಆಗ್ತೀರಾ, ಯಾವುದೋ ಒಂದು ತಪ್ಪು ಸರಿ ಅಂತಂದಾಗ ನನಗೆ ತಪ್ಪು ಅನಿಸ್ದಾಗ ಯಾರೇ ಆಗಲಿ ನಾನು ಅವ್ರ ಜೊತೆ ಸ್ಟ್ಯಾಂಡ್ ತೊಗೊಂಡು ನೀವು ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಅವ್ರ ಜೊತೆ ಜಗಳ ಆಡಿದ್ದೀನಿ ನಾನು. ರಕ್ಷಿತಾ ವಿಷಯನೋ ಬಂದು ರಘು ಎಲ್ಲ ಆದಾಗ ನಾನು ಅವ್ರ ಜೊತೆ ತುಂಬ ಸ್ಟ್ರಾಂಗಾಗಿ ಜಗಳ ಆಡಿದ್ದೀನಿ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ, ಯಾವಾಗ ನಮ್ಮ ವಿಷಯಕ್ಕೆ ಬರುತ್ತೆ, ಎಸ್ಪೆಷಲಿ ನನ್ನ ಧನು ವಿಷಯ ಬಂದಾಗ ಅವ್ರು ಯಾರೂ ನಮ್ಗೆ ಆ ಥರ ರಿಯಾಕ್ಷನ್ನೇ ಕೊಡ್ತಾ ಇರಲಿಲ್ಲ. ಇವಾಗ ಯಾರೋ ಬಂದು ತಪ್ಪು ಮಾಡ್ತಿದ್ದಾರೆ, ನಾನು ಇಲ್ಲ ಧನು ಹೋಗ್ಬಿಟ್ಟು ಮ್ಯಾಮ್ ಇದು ಮಾಡಿದ್ದು ಸರಿಯಿಲ್ಲ ಅಂದಾಗ, ಹೌದಲ್ಲ ಈ ಥರ ಯೋಚನೆ ಮಾಡಲಿಲ್ಲ ಸಾರಿ ಅಂದ್ಬಿಟ್ಟಾಗ ನೀವು ಏನಂತ ರೇಗಾಡ್ತೀರಾ ಅವ್ರ ಮೇಲೆ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಾಡೋ ಗುಣ ನಮ್ದಲ್ಲ. ಇವಾಗ ಯಾರೋ ಒಬ್ರು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಟ್ರು, ಇಲ್ಲ ನಂದು ಏನೋ ಒಂದು ಫುಡ್ ಐಟಮ್ ಎತ್ಕೊಂಡು ಹೋಗ್ಬಿಟ್ರು ಅಂದರೆ, ಯಾಕೆ ಎತ್ಕೊಂಡೋದೆ ನಂದದು ಅಂತೆಲ್ಲ ಆಡೋಕ್ಕೆ ನಮ್ಗೆ ಬರಲ್ಲ. ಏನು ಊಟ ತಾನೇ ಬಿಡು, ಹೋಗ್ಲಿ ಒಂದು ಬಾಳೆಹಣ್ಣು ತಿನ್ಕೊಳ್ಳಿ, ಆ ಥರ ವ್ಯಕ್ತಿತ್ವ. ಆ ಥರ ಬಂದಾಗ ಏನಾಯಿತು, ನಮಗೆ ಅಲ್ಲಿಂದ ಇಲ್ಲಿವರೆಗೂ ಸಿಚುವೇಶನ್ಸೇ ಬರಲಿಲ್ಲ. ನಾವು ಜಗಳ ಆಡೋವಂಥ ಕಿರ್ಚಾಡೋಂಥ ಸಿಚುವೇಶನ್ಸ್ ಬರಲಿಲ್ಲ. ಬಟ್ ನೀವು ಇವಾಗ ಲಾಸ್ಟ್ ವೀಕಲ್ಲಿ ನೋಡಿದ್ರೆ ಜಗಳ ಯಾವುದಾದ್ರು ವಿಷಯಕ್ಕಾಯಿತು ಗೊತ್ತಾ, ಒಂದು ತುಪ್ಪದ ವಿಷಯಕ್ಕಾಯಿತು, ಒಂದು ಆಲೂಗಡ್ಡೆ ವಿಷಯಕ್ಕಾಯಿತು. ನಮ್ಗೆ ಆ ಥರ ಗುಣ ಇಲ್ಲ. ಊಟದ ವಿಷಯಕ್ಕೋಸ್ಕರ ಹಾಂ, ಆ ಥರ ವಿಷಯಕ್ಕೆಲ್ಲ ಜಗಳ ಆಡೋದು ನನ್ನ ಲೈಫಲ್ಲೇ ಮಾಡಿಲ್ಲ ಅದನ್ನೆಲ್ಲ. ಸೊ ಆ ಥರ ಒಂದು ಸ್ಟ್ರಾಂಗ್ ಸಿಚುವೇಶನ್ ಎಲ್ಲೋ ನಾನು ಮಾತಾಡಲೇಬೇಕು ಅನ್ನೋ ಸಿಚುವೇಶನ್ ಎಲ್ಲೋ ಹುಡ್ಕೊಂಡಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಅಲ್ಲೂ ಕೂಡ ಆದಷ್ಟು ಮ್ಯಾಮ್ ಏನಾಗುತ್ತೆ ಗೊತ್ತಾ, ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್ಸ್. ಇವಾಗ ಒಂದು ಕಡೆ ನೋಡಿದಾಗ ನೀವು ಸರಿ ಅನ್ನಿಸ್ತಾ ಇರ್ತೀನಿ, ಒಂದು ಕಡೆ ನೋಡಿದಾಗ ನಾನು ಸರಿ ಅನ್ನಿಸ್ತಾ ಇರ್ತೀನಿ. ಇವಾಗ ಜಗಳ ನನ್ನ ಜೊತೆ ಇದ್ದರೆ ಕರೆಕ್ಟ್, ನಾನು ನಿಮ್ಮ ಜೊತೆ ಏನೋ ಜಗಳ ಆಡ್ಬೋದು. ಬೇರೆ ಇಬ್ಬರ ಮಧ್ಯೆ ಇರುತ್ತೆ ಜಗಳ, ನಾನು ಅಲ್ಲಿ ಹೋಗ್ಬಿಟ್ಟು ಅರ್ಧಂಬರ್ಧ ಸ್ಟೋರಿ ತಿಳ್ಕೊಂಡು ಜಗಳ ಆಡಿದ್ರೆ ನಾನು ಫೂಲಾಗಿ ಕಾಣಿಸ್ತಿರ್ತೀನಿ. ನನಗೆ ಫಸ್ಟ್ ನನಗೆ ಬೇಕಾಗಿರೋದು ಕ್ಲಾರಿಟಿ, ಅಲ್ಲಿ ಏನಾಗಿದೆ ಫಸ್ಟ್ ತಿಳ್ಕೊಬೇಕು ಅಂತ. ಅದನ್ನೇ ಎಲ್ಲ ಸೈಲೆನ್ಸ್ ಅಂದ್ಕೊಂಡ್ರು. ಬಟ್ ನನಗೆ ಬೇಕಾಗಿದ್ದು ಕ್ಲಾರಿಟಿ. ಇವಾಗ ಎರಡೂ ಕಡೆ ತೂಕ ಹಾಕಿತಾನೆ ನೋಡ್ಬೇಕು, ಯಾರು ತಪ್ಪು ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ ಅಂತ. ಆ ತಿಳ್ಕೊಳೋದ್ರಲ್ಲಿ ಜನ ನನ್ನ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಅಂದ್ಕೊಂಡ್ರು. ಇವಾಗ ಒಬ್ಬರ ಬಗ್ಗೆ ಕೇಳಿ ಈ ಥರ ಯಾಕಾಯಿತು ಅಂತ ಕೇಳಿದಾಗ ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರಲ್ಲ, ನಾವು ಇಲ್ಲಿ ತಪ್ಪು ಮಾಡಿದ್ರಿ ಅಂದಾಗ, ಓ ಹೌದಲ್ವಾ, ಆ ಥರ ಯೋಚನೆ ಮಾಡಿಲ್ವಾ, ಕರೆಕ್ಟು ಅಂತ ಮುಗಿದೋಯ್ತು. ಅಲ್ಲಿ ಕಾನ್ವರ್ಸೇಷನ್ನೇ ಮುಗೀತು. ಜಸ್ಟ್ ಬಿಕಾಸ್ ಯು ಆರ್ ಲೌಡ್ ಡಸಂಟ್ ಮೀನ್ ಯು ಆರ್ ರೈಟ್. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಆದಷ್ಟು ಯಾವುದೇ ಸಿಚುವೇಶನ್ ಆಗಲಿ ಕ್ಲಾರಿಟಿ ಸಿಕ್ಬಿಟ್ರೆ ನಮಗೆ ಎಲ್ಲೂ ಜಗಳಾಡೋ ನೆಸೆಸಿಟಿನೇ ಇರಲ್ಲ. ಇನ್ಫ್ಯಾಕ್ಟ್ ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಜಂಟಿಯಾಗಿದ್ವಲ್ಲ ನಾವು, ನಮಗೆ ಅನ್ಫೇರ್ ಆಯಿತು ಅಂತ ಇಡೀ ಮನೆ ಅಗೇನ್ಸ್ಟ್ ನಾನು ಕಿರ್ಚಾಡಿದ್ದೀನಿ ಜಾನ್ವಿ ಅವ್ರ ಹತ್ರ, ಅಶ್ವಿನಿ ಅವ್ರ ಹತ್ರ. ಯಾಕೆಂದರೆ ನಾವು ನಮ್ಮ ಪರ್ಸ್ಪೆಕ್ಟಿವ್ ನೋಡ್ತೀವಿ. ಅವಾಗ ನಾನು ಟೀಮಾಗಿ ನೋಡ್ತಿದ್ದೆ, ನಾನು ಒಬ್ಬನೇ ಆಗಿರಲಿಲ್ಲ, ನಾನು ಇಡೀ ಜಂಟಿ ಟೀಮ್ನ ರಿಪ್ರೆಸೆಂಟ್ ಮಾಡ್ತಿದ್ದೆ. ಇವಾಗ ನನಗೆ ಅನ್ಯಾಯ ಆಗಲಿ ಬಿಡಲಿ, ಇವಾಗ ಗಿಲ್ಲಿ ಕಾವ್ಯ ಜಂಟಿ ಆಗಿದ್ರೆ ಅವ್ರಿಗೆ ಅನ್ಯಾಯ ಆಯಿತಾ, ನಾನು ನಿಂತ್ಕೋತಾ ಇದ್ದೆ ಜಂಟಿಗೋಸ್ಕರ ಆಯ್ತಾ ಮಾಡ್ತಾಯಿದ್ದೀವಿ ಅಂತ. ಬಟ್ ಅದೆಲ್ಲ ಕಟ್ಟಾದಮೇಲೆ ಒಂದು ರಕ್ಷಿತಾ ಇನ್ಸಿಡೆಂಟ್ ಬರುತ್ತೆ. ಅವಾಗ ನಾನು ಹಂಗೆ ಮಾತಾಡಿದ್ದು ಅವ್ರನ್ನ ಫುಲ್ ಸ್ಟ್ರಾಂಗಾಗಿ ಸ್ಟ್ಯಾಂಡ್ ತಗೋತೀನಿ. ಅದಾದಮೇಲಿಂದ ಯಾರೂ ನಮ್ಮ ಹತ್ರ ಬಂದು ನನ್ನ ವಿಷಯಕ್ಕೆ ಟ್ರಿಗರ್ ಮಾಡೋದಾಗಲಿ, ಎಲ್ಲೋ ಒಂದು ಫೈಟ್ ಮಾಡೋದಾಗಲಿ ಆಗಲೇ ಇಲ್ಲ. ಆ ಥರ ಆಗದೆ ಇದ್ದಾಗ ನಾನೇ ಕಾಲು ಕರ್ಕೊಂಡು ಜಗಳ ಹೋಗೋ ವ್ಯಕ್ತಿ ನಾನಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ಮೇ ಬಿ ಅದರಿಂದ ಸೈಲೆನ್ಸ್ ಆ್ಯಂಡ್ ಕಾಮ್ ಬಂತೇನೋ. ಆಮೇಲೆ ನಂಗೆ ಬಂದಿದ್ದ ಸಿಚುವೇಶನ್ಸು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಫಸ್ಟ್ 2-3 ಡೇಸ್ ಅವ್ರ ಗೆಸ್ಟ್ಗಳು ಬರ್ದಿದ್ದಾಗ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಸ್ಟ್ರಾಂಗಾಗಿ ಇದು ಮಾಡ್ತಾ ಇದ್ದು. ಮನೆ ಎಷ್ಟು ಕ್ಲೀನಾಗಿತ್ತು, ಯಾರು ಏನು ರೂಲ್ಸ್ ಬ್ರೇಕ್ ಮಾಡ್ತಿರಲಿಲ್ಲ. ಇಟ್ ವಾಸ್ ಆಲ್ ವೆರಿ ನೈಸ್. ಬಟ್ ಮ್ಯಾನೇಜರ್ ರೋಲ್ ಅಂತ ಬಂದಾಗ ನಾನು ಯಾವ ಥರ ಪೋರ್ಟ್ರೇ ಮಾಡಿಕೊಂಡೆ ಅಂತಂದರೆ, ನನ್ನಿಂದ ಒಬ್ಬ ಮ್ಯಾನೇಜರಿಂದ ಇಡೀ ಮನೆಗೆ ಸಮಸ್ಯೆ ಆಗೋದು ಬೇಡ ಅಂತಿತ್ತು. ನೀವು ಅದನ್ನು ನೋಟಿಸ್ ಮಾಡಿದ್ರೆ ಗಿಲ್ಲಿ ಒಬ್ಬನಿಂದ ಇಡೀ ಮನೆಗೆ ಪ್ರಾಬ್ಲಮ್ ಆಯಿತು.